ಶಾಸಕ ಇವತ್ತು ನಾವೆಲ್ಲ ಒಳ್ಳೆ ಬಟ್ಟೆ ಹಾಕ್ಯಂದು ಒಳ್ಳೆ ಕಟ್ಟಡದೊಳಗೆ ವಾಸ ಮಾಡಕತ್ತೀವಪ್ಪ ಅಂದ್ರ ನಾ ಜನರಿಗೆ ಇದರಿಗೆ ಗೌರವ ತೊಗೊಳಕತ್ತೀವಪ್ಪ ಅಂದ್ರ ಅದು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಅತಿ ದೊಡ್ಡ ಕಾಣಿಕೆ. ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಅತಿ ದೊಡ್ಡ ಕಾಣಿಕೆ. ಹಾಗಾಗಿ ಅವ್ರ ಪರಿಶ್ರಮದ ನೆನಪು ಮಾಡಿಕೊಂಡು ಅವರು ಇರಲಾರಂತ ಸಮಯದೊಳಗೆ ನಾವು ಹೆಂಗಿರ್ತಿದ್ವಿ ಅನ್ನೋದನ್ನ ಒಂದಿಷ್ಟು ಅವರೊಂದು ಆಶಯ ಇಟ್ಕೊಂಡು ಬರ್ತಾ ಇದ್ದೆ. ಅಂಬೇಡ್ಕರೇ ನೀವೊಂದು ಬರದೇ ಇದ್ದಿದ್ದಾರೆ. ಅಂಬೇಡ್ಕರೇ ನೀವೊಂದು ಬರದೇ ಇದ್ದಿದ್ದಾರೆ. ಕಲ್ಲಾಗಿ ಕುಳಿತಿದ್ದೆ ಕಣ್ಮುಚ್ಚಿ ಕೊರಗುತ್ತಿದ್ದೆ. ಕಲ್ಲಾಗಿ ಕುಳಿತಿದ್ದೆ ಕಣ್ಮುಚ್ಚಿ ಕೊರಗುತ್ತಿದ್ದೆ. ಅವರಿವರ ಕೈಯಲ್ಲಿ ಆಳಾಗಿ ದುಡಿದು ಭಿಕ್ಷುಕನಂತೆ ತಿರುಗುತ್ತಿದ್ದೆ. ಅಂಬೇಡ್ಕರ್ ನೀವೊಂದು ಬರದೇ ಇದ್ದಿದ್ದರೆ ನಾನು ಸತ್ತಂತೆ ಬದುಕುತ್ತಿದ್ದೆ. ಅಂಬೇಡ್ಕರ್ ನೀವೊಂದು ಬರದೇ ಇದ್ದಿದ್ದರೆ ನಾನು ಸತ್ತಂತೆ ಬದುಕುತ್ತಿದ್ದೆ. ಮಾಳಿಗೆ ಸೋರೋ ಗುಡಿಸಲಲ್ಲಿ ದಣಿದು ಬಂದು ಮಲಗುತ್ತಿದ್ದೆ. ಹೊಟ್ಟೆಗೆ ಇಟ್ಟು ಎರೆದ ನಾನು ಹಸಿವಿನಿಂದ ಬಳಲುತ್ತಿದ್ದೆ. ಅಂಬೇಡ್ಕರ್ ನೀವೊಂದು ಬರದೇ ಇದ್ದಿದ್ದರೆ ನಾನು ಮಣ್ಣಲ್ಲೇ ಮಣ್ಣಾಗುತ್ತಿದ್ದೆ. ಇದ್ದವರ ಬಳಿ ನಾನು ಕೈಕಟ್ಟಿ ನಿಲ್ಲುತ್ತಿದ್ದೆ. ಅವರ ಕಾರಣಕ್ಕೆರವಾಗಿ ಮೂಲೆಯಲ್ಲೇ ಬಿದ್ದಿರುತ್ತಿದ್ದೆ. ಅವರನ್ನೇ ಹೊತ್ತು ಸವಿಯುತ್ತಿದ್ದೆ. ಅಂಬೇಡ್ಕರ್ ನೀವೊಂದು ಬರದೇ ಇದ್ದಿದ್ದರೆ ಕಾಲನಕ್ಕೆರವಾಗಿ ಮೂಲೆಯಲ್ಲೇ ಬಿದ್ದಿರುತ್ತಿದ್ದೆ. ಒಳ್ಳೆ ಬಟ್ಟೆಗಾಗಿ ಬರಿಗಾಲಲ್ಲಿ ಬೆಳತನಕ ದುಡಿಯುತ್ತಿದ್ದೆ. ಅಂಬೇಡ್ಕರ್ ನೀವೊಂದು ಬರದೇ ಇದ್ದಿದ್ದರೆ ಒಳ್ಳೆ ಬಟ್ಟೆಗಾಗಿ ಬರಿಗಾಲಲ್ಲಿ ಬೆಳತನಕ ದುಡಿಯುತ್ತಿದ್ದೆ. ಬರಿದಾದ ಜೇಬಲ್ಲಿ ಸಾವಿರ ಕನಸು ಕಾಣುತ್ತಿದ್ದೆ. ಅಂಬೇಡ್ಕರ್ ನೀವೊಂದು ಬರದೇ ಇದ್ದಿದ್ದರೆ ಕನಸು ಕಾಣುತ್ತಲೇ ಕಣ್ಮುಚ್ಚುತ್ತಿದ್ದೆ. ನಾನು ಕಣ್ಮುಚ್ಚುತ್ತಿದ್ದೆ. ವಿದ್ಯೆಗಾಗಿ ಪರದಾಡುತ್ತಿದ್ದೆ, ಭೇದದ ಸುಳಿಯಲ್ಲಿ ಸಿಲುಕಿದ್ದೆ. ಅಂಬೇಡ್ಕರ್ ನೀವೊಂದು ಬರದೇ ಇದ್ದಿದ್ದರೆ 3 ಗಂಟೆಗೆ ಕೊರಳೊಡ್ಡಿ 4 ಗೋಡೆಗಳಲ್ಲಿ ಒಂದಾಗುತ್ತಿದ್ದೆ. ಅಂಬೇಡ್ಕರ್ ನೀವೊಂದು ಬರದೇ ಇದ್ದಿದ್ದರೆ 3 ಗಂಟೆಗೆ ಕೊರಳೊಡ್ಡಿ 4 ಗೋಡೆಗಳಲ್ಲಿ ಒಂದಾಗುತ್ತಿದ್ದೆ. ನೊಂದವರ ಬೆಳಕು ನೀನು, ಅಶಕ್ತರ ಶಕ್ತಿ ನೀನು, ಹೋರಾಟದ ಕಿಚ್ಚು ನೀನು, ತಾಳ್ಮೆಯ ಮಂತ್ರ ನೀನು. ಈ ಭಾರತ ನೆಲದ ಹಿರಿಮೆ ಹೆಚ್ಚಿಸಿ ವಿಶ್ವರತ್ನವಾದಿ ನೀನು. ಅಂಬೇಡ್ಕರ್ ನೀವಿಂದ ಬರೆದಿದ್ದರೆ ನಾನು ಎಲ್ಲೋ ಕೊರಗುತ್ತಿದ್ದೆ, ಎಲ್ಲೋ ಕೂರುತ್ತಿದ್ದೆ, ಎಲ್ಲೋ ಮಲಗುತ್ತಿದ್ದೆ. ಜೈ ಭೀಮ್.